ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರೀತಮ್ ನಾರ್ಮಲ್ ಲೈಫ್ ಕನ್ನಡ ಲಾಕ್ಸ್. ಇವಾಗ ಮೋಸಂಬಿ ಜ್ಯೂಸು ಹೇಗೆ ಮಾಡುವುದು ಅಂತ ನೋಡೋಣ ಫ್ರೆಂಡ್ಸ್. ಬೇಸಿಗೆ ಕಾಲದಲ್ಲಿ ಈ ಜ್ಯೂಸು ತುಂಬಾ ಒಳ್ಳೆಯದು. ಅವಾಗ ಎಲ್ಲಾ ತರದ ಜ್ಯೂಸುಗಳನ್ನು ಬೇಸಿಗೆಯಲ್ಲಿ ಕುಡಿತಾ ಇರಿ. ನೋಡಿ ಈಗ ಈ ಜ್ಯೂಸನ್ನು ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ಈ ಜ್ಯೂಸ್ ಮಾಡುವುದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಸಕ್ಕರೆ, ಐಸ್ ಕ್ಯೂಬ್ಸ್, 3 ಮೋಸಂಬಿ ಹಣ್ಣು ಹಾಗೂ 1 ಗ್ಲಾಸ್ ಅಷ್ಟು ಕೋಲ್ಡ್ ವಾಟರ್ ತಗೊಂಡಿದ್ದೀನಿ. ಈಗ ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಈಗ ಸಿಪ್ಪೆ ತೆಗಿತಾ ಇದ್ದೀನಿ. ಫುಲ್ ತೆಗಿಬೇಕು. ಸ್ವಲ್ಪನೇ ಇರಬಾರ್ದು ಸಿಪ್ಪೆ, ಇಲ್ಲಾಂದ್ರೆ ಕಹಿ ಬಂದ್ಬಿಡುತ್ತೆ ಜ್ಯೂಸು. ಸಿಪ್ಪೆ ತೆಗೆದು ಹಾಗೆ ಮತ್ತೆ ಒಳಗಡೆ ಇರುವಂತಹ ಹಣ್ಣಲ್ಲಿರುವಂತಹ ಬೀಜನೂ ಸಹ ತೆಗಿಬೇಕು. ಫ್ರೆಂಡ್ಸ್, ಹಣ್ಣಿಂದೆಲ್ಲ ಸಿಪ್ಪೆ ತೆಗ್ದಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಹಾಕೊಂತೀನಿ. ಈಗ ಈ ತರ ಮಧ್ಯದಲ್ಲಿ ಕಟ್ ಮಾಡಬೇಕು ಬೀಜ ತೆಗೆಯೋದಕ್ಕೆ. ಇದೆಲ್ಲ ಈ ತರ ಬೀಜ ತೆಗಿತೀನಿ. ಎಲ್ಲ ಫುಲ್ ತೆಗೆದ್ಬಿಟ್ಟು ಹಾಕೋಬೇಕಿಲ್ಲ ಬಂದ್ಬಿಡುತ್ತೆ. ಬೀಜ ತೆಗೆದಲ್ಲೇ ಮಾತ್ರ ಹಾಕ್ಬೇಡಿ. ಓಪನ್ ಮಾಡ್ಕೊಂಡು ಈಸಿಯಾಗಿ ಬೀಜ ತೆಗಿಬೋದು. ಹಿಂಗ್ ಮಾಡಿದ್ರೆ ಇನ್ನು ತೆಗಿರಿ. ಎಲ್ಲ ಬೀಜ ಬಂದಿದೆ. ಇದನ್ನ ಮಿಕ್ಸಿಗೆ ಹಾಕ್ತೀನಿ. ಈಗ ಎಲ್ಲ ತೆಗಿತೀನಿ ನೋಡ್ರಿ. ಈ ತರ ಕ್ಲೀನ್ ಆಗಿ ಮಧ್ಯೆ ನೀವು ಕಟ್ ಮಾಡ್ಕೊಂಡ್ರೆ ಬೇಗ ಈಸಿಯಾಗಿ ತೆಗಿಬೋದು. ಬೀಜ ತೆಗ್ದಿದ್ದೀನಿ. ಈಗ ಹಾಕ್ತಾ ಇದೀನಿ. ಮತ್ತೆ ಇನ್ನೊಂದು ಹಣ್ಣಿನ ಕಟ್ ಮಾಡ್ಕೊಂತೀನಿ. ಒಟ್ಟು 3 ಹಣ್ಣು ತಗೊಂಡಿದ್ದೀನಿ. ಇದೆಲ್ಲ ಬೀಜ ಎಲ್ಲ ತೆಗಿತಾ ಇದೀನಿ. ಈ ತರ ಮಧ್ಯೆ ಕ್ಲೀನ್ ನೀವು ಕಟ್ ಮಾಡ್ಕೊಂಡು ಈಸಿಯಾಗಿ ಬೀಜ ತೆಗಿಬೋದು. ಒಂದೊಂದು ಹಣ್ಣಲ್ಲಿ ಜಾಸ್ತಿ ಬೀಜ ಇರುತ್ತೆ, ಒಂದೊಂದಲ್ಲಿ ಸ್ವಲ್ಪ ಇರುತ್ತೆ. ನೋಡ್ಬಿಟ್ಟು ತೆಗಿರಿ. ತೆಗಿತಾ ಇದೀನಿ. ತೆಗ್ದಾಗಿದೆ ಈಗ. ಫ್ರೆಂಡ್ಸ್, ಈಗ ಹಣ್ಣಿಂದೆಲ್ಲ ಸಿಪ್ಪೆ ಎಲ್ಲ ತೆಗೆದು ಮತ್ತೆ ಬೀಜ ಎಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಈ ಮಿಕ್ಸಿ ಜಾರಿಗೆ ನಾನು ಸಕ್ಕರೆ ಹಾಕ್ತಾ ಇದೀನಿ. ಒಂದು 4 ಸ್ಪೂನ್ ಅಷ್ಟು ಹಾಕ್ತಾ ಇದೀನಿ, ಟೀ ಸ್ಪೂನ್ ಅಷ್ಟು. ನಿಮ್ಗೆ ಏನಾದ್ರು ಡಯಾಬಿಟಿಸ್ ಏನಾದ್ರು ಪೇಷಂಟ್ ಆದ್ರೆ ಸಕ್ಕರೆ ಏನು ಹಾಕೋದು ಬೇಡ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದೀನಿ. ಸಾಲ್ಟ್ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಇಷ್ಟೇ ಹಾಕ್ತಾ ಇರೋದು. ಆಮೇಲೆ ಕೋಲ್ಡ್ ವಾಟರ್ ಹಾಕ್ತಾ ಇದೀನಿ. 1/2 ಗ್ಲಾಸ್ ಅಷ್ಟು ಹಾಕ್ತೀನಿ. ಈಗ ಗ್ರೈಂಡ್ ಮಾಡೋಣ ಎಲ್ಲದನ್ನು. ಈಗ ಗ್ರೈಂಡ್ ಮಾಡೋಣ. ಫ್ರೆಂಡ್ಸ್, ಈಗ ಜ್ಯೂಸು ಗ್ರೈಂಡ್ ಮಾಡಿ ಆಗಿದೆ. ಈಗ ನಾನು ಸೋಸ್ತೀನಿ. ಈಗ ಜ್ಯೂಸ್ ಎಲ್ಲ ಗ್ರೈಂಡ್ ಮಾಡಿ ಸೋಸ್ತಾ ಇದೀನಿ. ಫ್ರೆಂಡ್ಸ್, ಈಗ ಜ್ಯೂಸ್ ಎಲ್ಲ ಸೋಸ್ ಆಗಿದೆ. ಈಗ ಅದನ್ನ ಗ್ಲಾಸಿಗೆ ಹಾಕೊಂತೀನಿ. ಫ್ರೆಂಡ್ಸ್, ಈ ಜ್ಯೂಸ್ನ ಲೋಟಕ್ಕೆ ಹಾಕಾಗಿದೆ. ಈಗ ಐಸ್ ಕ್ಯೂಬ್ಸ್ ಹಾಕ್ತೀನಿ ಮೇಲ್ಗಡೆಗೆ. ಐಸ್ ಕ್ಯೂಬ್ಸ್ ಹಾಕ್ತೀನಿ. 4 ಐಸ್ ಕ್ಯೂಬ್ಸ್ ಹಾಕಿದ್ದೀನಿ. ಫ್ರೆಂಡ್ಸ್, ಈಗ ಮೋಸಂಬಿ ಜ್ಯೂಸ್ ರೆಡಿ ಆಗಿದೆ. ಜ್ಯೂಸ್ನ ಮನೇಲಿ 1 ಟೈಮ್ ಮಾಡಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.